ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2026 ಹೊಸ ಆಂಗ್ಲ ವರ್ಷಕ್ಕೆ ಕಾಲಿಡುತ್ತಿರುವ ಮಿಥುನ ರಾಶಿಯವರ ಜೀವನದಲ್ಲಿ ಈ ವರ್ಷ ಬಹಳ ಮಹತ್ವದ ತಿರುವುಗಳನ್ನು ತರ್ತಾ ಇದೆ. ಈ ವರ್ಷ ನಿಮ್ಮ ಮಾತು, ನಿಮ್ಮ ಶಕ್ತಿ, ನಿಮ್ಮ ಬುದ್ಧಿ, ನಿಮ್ಮ ಆಯುಧವಾಗಲಿದೆ. ಆದರೆ ಅದೇ ಮಾತು ಜಾಗರೂಕತೆಯಿಂದ ಬಳಸದೇ ಇದ್ರೆ ಸಮಸ್ಯೆಗಳಿಗೂ ಕೂಡ ಕಾರಣವಾಗಬಹುದು. ವರ್ಷ ಆರಂಭವಾಗ್ತಿದ್ದಂತೆ ಮಿಥುನ ರಾಶಿಯವರಿಗೆ ಮನಸ್ಸಿನಲ್ಲಿ ಗೊಂದಲ ಹೆಚ್ಚಾಗುತ್ತೆ. ಒಂದು ಕೆಲಸ ಆರಂಭಿಸಿದರೆ ಮತ್ತೊಂದು ಕೆಲಸಕ್ಕೆ ಜಿಗಿಯುವ ಒಂದು ಸ್ವಭಾವ ಹೆಚ್ಚಾಗುತ್ತೆ. ಇದರಿಂದ ಅರ್ಥದಲ್ಲಿ ಬಿಟ್ಟ ಕೆಲಸಗಳು ಜಾಸ್ತಿಯಾಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ನಿಮ್ಮ ಮೇಲೆ ಒತ್ತಡ ಹೆಚ್ಚಾಗುತ್ತೆ, ಆದರೆ ನಿಮ್ಮ ಪ್ರತಿಭೆಯನ್ನು ಗಮನಿಸುವವರು ಇರ್ತಾರೆ. ಹಣಕಾಸಿನ ವಿಷಯದಲ್ಲಿ ವರ್ಷಾರಂಭದಲ್ಲಿ ಮಿಶ್ರ ಫಲಿತಾಂಶಗಳು ಕಾಣಿಸುತ್ತೆ. ಬರುತ್ತಿದ್ದ ಹಣ ಕೈಯಲ್ಲಿ ಉಳಿಯದೆ ಹೋಗುವ ಪರಿಸ್ಥಿತಿ ಎದುರಾಗಬಹುದು. ಜನವರಿಯಿಂದ ಏಪ್ರಿಲ್ವರೆಗೆ ಮಿಥುನ ರಾಶಿಯವರಿಗೆ ಎಚ್ಚರಿಕೆಯ ಸಮಯ. ಈ ಅವಧಿಯಲ್ಲಿ ಸ್ನೇಹಿತರಲ್ಲೇ ಶತ್ರುಗಳು ಹುಟ್ಟುವ ಸಾಧ್ಯತೆ ಇದೆ. ವಿಶೇಷವಾಗಿ ಒಂದು ಮಹಿಳಾ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಗೊಂದಲ ಆರಂಭವಾಗಬಹುದು. ಆಕೆ ನಿಮ್ಮ ಮಾತುಗಳನ್ನು ತಿರುಗಿಸಿ ಕೇಳುವಂಥವರಾಗಿರಬಹುದು ಅಥವಾ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಇತರರಿಗೆ ತಲುಪಿಸುವವರು ಆಗಿರಬಹುದು. ನೀವೇನು ಹೇಳ್ತಿರೋ ಅದನ್ನು ಬಿಟ್ಟು ಅವರು ತಿರುಗು ಮುರುಗು ಮಾಡಿ ಬೇರೆಯವರಿಗೆ ಅದನ್ನು ಹೇಳ್ತಾರೆ. ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಬರುವಂತೆ ಮಾಡ್ತಾರೆ. ಆದ್ದರಿಂದ ನೀವು ಯಾರ ಮೇಲೆ ಅತಿಯಾದ ನಂಬಿಕೆ ಇಡೋದಕ್ಕೆ ಹೋಗಬೇಡಿ. ರಹಸ್ಯ ವಿಚಾರಗಳನ್ನು ಯಾರೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಕೋರ್ಟ್ ಕೇಸ್, ಲೀಗಲ್ ವಿಚಾರಗಳಿದ್ದರೆ ವಿಳಂಬವಾಗುತ್ತೆ. ಫಲಿತಾಂಶ ಬರುವುದು ತಡವಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ನರಗಳ ಸಮಸ್ಯೆ, ನಿದ್ರಾಹೀನತೆ, ತಲೆನೋವು, ಜೀರ್ಣಕ್ರಿಯೆ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ನಿಯಮಿತ ಕ್ರಮ ಅತ್ಯಂತ ಅಗತ್ಯ. ಮಾರ್ಚ್ ನಂತರ ಪರಿಸ್ಥಿತಿ ನಿಧಾನವಾಗಿ ಬದಲಾಗಲು ಆರಂಭವಾಗುತ್ತೆ. ಆದರೆ ನಿಜವಾದ ಉತ್ತಮ ಬದಲಾವಣೆ ಜೂನ್ ತಿಂಗಳ ನಂತರನೇ ಕಾಣಿಸಿಕೊಳ್ಳುತ್ತೆ. ಜೂನ್ ತಿಂಗಳಿಂದ ಗುರುದೇವರ ಅನುಗ್ರಹದಿಂದ ಮಿಥುನ ರಾಶಿಯವರ ಜೀವನದಲ್ಲಿ ಸ್ಪಷ್ಟವಾದ ಬೆಳಕು ಕಾಣಲು ಆರಂಭವಾಗುತ್ತೆ. ನಿಮ್ಮ ಆಲೋಚನೆಗಳಿಗೆ ಬೆಲೆ ಬರುತ್ತೆ. ಕೆಲಸದಲ್ಲಿ ನಿಮ್ಮ ಮಾತು ಪ್ರಭಾವ ಬೀರುತ್ತೆ. ನಿಮ್ಮಿಂದ ದೂರವಾದ ಅವಕಾಶಗಳು ಮತ್ತೆ ನಿಮ್ಮತ್ತ ಬರುತ್ತೆ. ಜೂನ್ ತಿಂಗಳಿಂದ ಅಕ್ಟೋಬರ್ ಅಂತ್ಯದವರೆಗೆ ಇರುವ 5 ತಿಂಗಳುಗಳು ಮಿಥುನ ರಾಶಿಯವರಿಗೆ ಅತ್ಯಂತ ಶುಭ ಸಮಯ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಹೆಚ್ಚಾಗುತ್ತೆ. ಹೊಸ ಪ್ರಾಜೆಕ್ಟ್ಗಳು ಸಿಗುವ ಸಾಧ್ಯತೆ ಇದೆ. ವ್ಯವಹಾರ ಮಾಡೋರಿಗೆ ಹೊಸ ಸಂಪರ್ಕಗಳು, ಲಾಭದ ಒಪ್ಪಂದಗಳು ಕೈ ಸೇರುತ್ತೆ. ವಿಶೇಷವಾಗಿ ಮೀಡಿಯಾ ಫೀಲ್ಡ್, ಬರವಣಿಗೆ, ಟೀಚಿಂಗ್, IT, ಸಾಫ್ಟ್ವೇರ್ ಟ್ರೇಡಿಂಗ್, ಯೂಟ್ಯೂಬ್ ಕಾಂಟೆಂಟ್ ಯಾರು ಮಾಡ್ತಿದ್ದಾರೋ ಅವರಿಗೆ ಒಳ್ಳೆ ಒಂದು ಕಿಂಗ್ ಮೇಕರ್ ಥರ ಇವರು ಒಳ್ಳೆ ಗೋಲ್ಡನ್ ಟೈಮ್ ಅನ್ನೋದು ಇವರಿಗೆ ಬರುತ್ತೆ. ಇನ್ನು ವಿವಾಹ ವಿಚಾರದಲ್ಲಿ ಯಾರ್ಯಾರಿಗೂ ಮದುವೆ ಬಗ್ಗೆ ತಡೆ ಆಗ್ತಾ ಇದೆಯೋ ಅವರಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಬರುತ್ತೆ. ಮದುವೆಗೆ ಪ್ರಯತ್ನ ಮಾಡ್ತಾ ಇರುವವರಿಗೆ ಉತ್ತಮ ಸಂಬಂಧಗಳು ಸಿಗುತ್ತೆ. ಈಗಾಗಲೇ ವಿವಾಹಿತ ಆದವರಿಗೆ ದಾಂಪತ್ಯ ಜೀವನದಲ್ಲಿ ಇದ್ದ ಸಂಶಯಗಳು ದೂರವಾಗುತ್ತೆ. ಪರಸ್ಪರ ನಂಬಿಕೆ ಬಲವಾಗುತ್ತೆ. ಕುಟುಂಬದಲ್ಲಿ ಸಂತೋಷ ವಾತಾವರಣ ನಿರ್ಮಾಣವಾಗುತ್ತೆ. ಆದರೆ ಅಕ್ಟೋಬರ್ ನಂತರ ಮತ್ತೆ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮಾತಿನ ತಪ್ಪಿನಿಂದ ಸಂಬಂಧಗಳು ಹಾಳಾಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಒತ್ತಡ ಹೆಚ್ಚಾಗಬಹುದು. ಈ ಸಮಯದಲ್ಲಿ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ಮತ್ತು ದೊಡ್ಡ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ. ಆರೋಗ್ಯದ ದೃಷ್ಟಿಯಿಂದ ಜೂನ್ ನಂತರ ಉತ್ತಮವಾದರೂ ವರ್ಷದ ಕೊನೆಯಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ಧ್ಯಾನ, ಪ್ರಾಣಾಯಾಮ, ವಾಕ್ ಅಭ್ಯಾಸವನ್ನು ಜೀವನದ ಭಾಗವಾಗಿಸಿ. ಪರಿಹಾರವಾಗಿ ಮಿಥುನ ರಾಶಿಯವರು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ. ಬುಧವಾರ ವಿಷ್ಣು ದೇವರಿಗೆ ಅಥವಾ ಬುಧ ಗ್ರಹಕ್ಕೆ ಹಸಿರು ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭ. ಮಾತಿನ ಶುದ್ಧತೆ ಮತ್ತು ಸತ್ಯನಿಷ್ಠೆ ನಿಮ್ಮ ದೊಡ್ಡ ರಕ್ಷಣೆ. ಒಟ್ಟಿನಲ್ಲಿ 2026 ವರ್ಷ ಮಿಥುನ ರಾಶಿಯವರಿಗೆ ಗೊಂದಲದಿಂದ ಆರಂಭವಾಗಿ ಸ್ಥಿರತೆಯಲ್ಲಿ ಮುಕ್ತಾಯಗೊಳ್ಳುವ ವರ್ಷ. ಸರಿಯಾದ ದಿಕ್ಕಿನಲ್ಲಿ ನಿಮ್ಮ ಬುದ್ಧಿಯನ್ನು ಬಳಸಿದರೆ ಈ ವರ್ಷ ನಿಮ್ಮ ಜೀವನವೇ ಹೊಸ ಹಾದಿ ಹಿಡಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಉಪಯುಕ್ತ ಆಯಿತು ಅನಿಸಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.